ಕಳ್ಕೊಂಡ್ಬಿಡ್ತೀನಿ ನಾನು. ತ್ರಿಶೂಲ್, ಅಲ್ಲಿ ನೋಡು, ನಿನ್ನ ಶತ್ರು ಆದಿಶೇಷ. ಇಲ್ಲ, ನಾನು ಕೈ ಚೆಲ್ಲಿ ನನ್ನ ಆದಿಶೇಷನ ಕಳ್ಕೊಳ್ಳೋದಿಲ್ಲ. ಏನ್ ಮಾಡ್ಲಿ ನಾನೀಗ? ಏನಾದ್ರೂ ಮಾಡಿ ನನ್ನವರನ್ನ ನಾನು ಕಾಪಾಡ್ಕೊಳ್ಳೇಬೇಕು. ಪರಮೇಶ್ವರ, ದಯವಿಟ್ಟು ಏನಾದ್ರೂ ಪರಿಹಾರನ ಸೂಚಿಸು. ನನ್ನ ಆದಿಶೇಷನ ನಾನು ಕಾಪಾಡ್ಕೊಳ್ಳೇಬೇಕು ತಂದೆ. ಶಿವಾನಿ, ಏನಾಯ್ತು? ಯಾರ ಜೊತೆ ಮಾತಾಡ್ತಾ ಇದ್ಯಾ? ಯಾರು ಕಾಣಿಸ್ತಾನೆ ಇಲ್ಲ. ಅದು ಶಿವಾನಿ, ಒಬ್ಬೊಬ್ಳೆ ಮಾತಾಡ್ತಿದ್ಯಾ? ನಿನಗೆ ಈ ಪ್ರಾಬ್ಲಮ್ ಏನಾದ್ರೂ ಇದೆಯಾ? ಅಲ್ಲ, ನಿದ್ದೆ ಕಣ್ಣಲ್ಲಿ ಪಾಪ ಅವ್ರಿಗೇನು ಅರಿವೇ ಇಲ್ಲದೆ ಮಾತಾಡೋರ್ನ ನೋಡಿದ್ದೆ. ನೀನು ಎಚ್ಚರ ಇದ್ದು ಹೀಗ? ತ್ರಿಶೂಲ್, ನನ್ಗೆ ಆಗ್ತಿರೋ ಒದ್ದಾಟ ನಿನ್ಗೆ ತಿಳಿದ್ರೆ ನಾನು ಯಾಕೆ ಹೀಗೆ ಆಡ್ತಿದ್ದೀನಿ ಅಂತ ನಿನಗೆ ಗೊತ್ತಾಗಿರೋದು. ಶಿವಾನಿ, ಏನಾಯ್ತು? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ತ್ರಿಶೂಲ್, ಅಂಕಲ್ ಸರ್ಪಯಾಗ ಮಾಡಕ್ ಹೋಗಿದ್ದಾರೆ. ಅದು ಗೊತ್ತಲ್ಲ, ನೆನೆನೆ ಹೇಳಿದ್ರಲ್ಲ. ಅದ್ರಲ್ಲಿ ಏನಿದೆ? ತ್ರಿಶೂಲ್, ಏನಾದ್ರೂ ಮಾಡಿ ಅವ್ರಿಗೆ ಯಾಗ ಮಾಡೋದ್ ಬೇಡ ಅಂತ ಹೇಳು. ನೀನ್ ಹೇಳಿದ್ರೆ ಅವ್ರು ಖಂಡಿತ ಕೇಳ್ತಾರೆ. ದಯವಿಟ್ಟು ತ್ರಿಶೂಲ್. ಶಿವಾನಿ, ಯಾಕೆ ಪದೇ ಪದೇ ಅದೇ ವಿಷಯದ ಬಗ್ಗೆ ಮಾತಾಡ್ತೀಯಾ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿಮಗೆ? ಚಿಕ್ಕ ವಯಸ್ಸಿಂದ ಹಾವುಗಳ ಕಾಟನ ಅನುಭವಿಸ್ಕೊಂಡು ಬಂದಿದ್ರೆ ನಾವ್ ಯಾಕೆ ಈ ತರ ಮಾಡಕ್ ಹೊರಟಿದೀವಿ ಅಂತ ನಿನಗೆ ಅರ್ಥ ಆಗಿರೋದು. ತ್ರಿಶೂಲ್, ನೀನ್ ತಪ್ಪು ತಿಳ್ಕೊಂಡ್ಯಾ. ಸರ್ಪಗಳು. ಶಿವಾನಿ, ಪ್ಲೀಸ್, ಈ ವಿಷಯ ಇಲ್ಲಿಗೆ ಬಿಟ್ಬಿಡೋಣ. ಈ ವಿಷಯದ ಬಗ್ಗೆ ಪದೇ ಪದೇ ಡಿಬೇಟ್ ಮಾಡೋದು ಬೇಡ. ಸುಮ್ನೆ ನಮ್ಮಿಬ್ರ ಮಧ್ಯೆ ಜಗಳ ಆಗತ್ತೆ. ನಿನಗೆ ಈ ಪೂಜೆಯಿಂದ ನಮ್ಮ ಮನೆಗೆ ನಮಗೆಲ್ಲರಿಗೂ ಕೆಟ್ಟದಾಗತ್ತೆ ಅಂತಲ್ವಾ? ಡೋಂಟ್ ವರಿ, ಏನು ಆಗೋದಿಲ್ಲ. ಇದರಿಂದ ಎಲ್ಲ ಒಳ್ಳೇದೇ ಆಗತ್ತೆ. ತ್ರಿಶೂಲ್, ನಿನ್ಗೆ ನಾನು ಹೇಗೆ ಹೇಳಿ ಸರ್ಪ ಯಾಗದಿಂದ ನಿನ್ನ ಜೀವನೇ ಹೋಗುತ್ತೆ. ನಿನ್ ಸಾವನ್ನ ನೀನೇ ತಂದ್ಕೊಳ್ತಾ ಇದ್ಯಾ. ನಿನ್ಗೆ ಹೇಗೆ ಅರ್ಥ ಮಾಡಿಸೋದು ಇದನ್ನ? ಆದಿಶೇಷ, ಎಲ್ಲಿದ್ದೀಯಾ? ಇವತ್ತು ನೀನು ಬಲಿ ಆಗೋದು ಖಾತ್ರಿ. ಎಲ್ಲಿದ್ದೀಯೋ ಬಾರೋ, ನಾನು ಗೆದ್ದೇ ಗೆಲ್ತೀನಿ. ಬಾ ಬಾ. ಇಲ್ಲ, ಇನ್ನು ನಾನೆಲ್ಲ ತಡ್ಕೊಂಡು ಸುಮ್ಮನಿರಕ್ಕಾಗಲ್ಲ. ನಾನು ನಿನ್ಗೆ ಒಂದಿಷ್ಟು ಸತ್ಯಗಳನ್ನ ಹೇಳಲೇಬೇಕು. ಏನ್ ಸತ್ಯ? ಕಣ್ಣ ಮುಂದೆ ಎಷ್ಟೋ ಸತ್ಯಗಳು ನಡೀತಾ ಇದ್ರು ನಿನಗೆ ಯಾವ್ದು ಕಾಣಿಸ್ತಾ ಇಲ್ಲ ತ್ರಿಶೂಲ್. ಯಾಕಂದ್ರೆ ನಿನ್ಗೆ ಶಾಪ ಅಂಟಿದೆ. ಅಮ್ಮ ಹೆಂಗನೆ ನಿನಗೆ ಶಾಪ ಕೊಟ್ಟಿದ್ದಾಳೆ. ಶಿವಾನಿ, ನೀನ್ ಏನ್ ಮಾತಾಡ್ತಾ ಇದ್ಯಾ? ಮಾಯಾಂಗನೇ ಶಾಪ ಕೊಟ್ಟಿದ್ದಾಳ? ಏನಂಗಂದ್ರೆ? ತ್ರಿಶೂಲ್, ನೀನು ಸಾಮಾನ್ಯದವನಲ್ಲ. ನಮ್ಮ ಮನುಷ್ಯರೇ ಅಲ್ಲ ತ್ರಿಶೂಲ್. ನಾವು ಮನುಷ್ಯರೇ ಅಲ್ವಾ? ಇಲ್ಲ ತ್ರಿಶೂಲ್, ನಾವಿಬ್ರು ನಾಗ ಕುಲದವರು. ತ್ರಿಶೂಲ್, ನಿನ್ಗೇನಾಗ್ತಿದೆ? ಶಿವಾನಿ, ನನಗೇನಾಗಿದೆ? ನಿನ್ ಮುಖದ ಬಣ್ಣ ಬದಲಾಗ್ತಿದೆ. ಅಲ್ಲೋಡು, ನಿನ್ ಕಣ್ಣು. ಶಿವಾನಿ, ಸರಿಯಾಗಿ ನೋಡು, ನನಗೇನು ಆಗಿಲ್ಲ. ಆಗಿರೋದೆಲ್ಲ ನಿನಗೆ. ಯಾಕೆ ವಿಚಿತ್ರವಾಗಿ ಏನೇನೋ ಮಾತಾಡ್ತಾ ಇದೀಯಾ? ಇಲ್ಲ ತ್ರಿಶೂಲ್, ನಿನಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ನಾನು ಹೇಳ್ದೆ ತಾನೆ, ಸರ್ಪ ಯಾಗ ಬೇಡ ಅಂತ ನಾನು ಹೇಳಿಲ್ವಾ? ನಿನ್ ಮೈ ಬಣ್ಣ ಎಲ್ಲ ಬದಲಾಗ್ತಿದೆ. ನಿನಗೇನೇನೋ ಆಗ್ತಿದೆ ತ್ರಿಶೂಲ್. ಶಿವಾನಿ, ಸಮಾಧಾನ, ಏನೇನೋ ಮಾತಾಡ್ಬೇಡ. ಇಲ್ಲ ತ್ರಿಶೂಲ್, ನಿನಗೆ ಅರ್ಥ ಆಗ್ತಿಲ್ಲ. ನೀನು ನಾಶ ಆಗೋಗ್ತೀಯ. ನೀನು ಕಳ್ಕೊಂಡ್ಬಿಡ್ತೀನಿ ನಾನು. ಅಯ್ಯೋ, ನೀವು ಯಾಕೆ ಹೀಗೆ ಆಡ್ತಾಳೆ? ತ್ರಿಶೂಲ್, ನಿನ್ಗೇನು ಆಗೋದಕ್ಕೆ ನಾನ್ ಬಿಡಲ್ಲ. ನಿನ್ನ ನಾನು ಕಾಪಾಡ್ಕೋತೀನಿ. ಶಿವಾನಿ, ಸುಮ್ಮನೆ ಇರ್ತೀಯಾ? ಓವರ್ ಆಗಿ ಆಡಬೇಡ. ಪರಮೇಶ್ವರ, ನೀನೇನಾದ್ರೂ ಮಾಡುತ್ತಂದೆ.
ತ್ರಿಶೂಲ ಕಾಪಾಡು, ನನ್ನಿಂದ ದೂರ ಮಾಡ್ಬೇಡ. ಶಿವಾನಿ ಯಾಕೆ ಕಳ್ತಾ ಇದೀಯ? ನನಗೇನು ಆಗಿಲ್ಲ ನೋಡು, ನಾನು ಆರಾಮಾಗಿದ್ದೀನಿ. ತ್ರಿಶೂಲ್, ತ್ರಿಶೂಲ್, ತ್ರಿಶೂಲ್ ಏನಾಗ್ತಿದೆ? ಮಾತಾಡು ತ್ರಿಶೂಲ್. ತ್ರಿಶೂಲ್, ಆದಿಶೇಷ, ಆದಿಶೇಷ ನಿಂತ್ಕೋ. ಆದಿಶೇಷ, ಆದಿಶೇಷ ನಿಲ್ಲು. ಆದಿಶೇಷ, ಯಾಗ ಶುರು ಆಗಿದೆ ಅನ್ಸುತ್ತೆ. ಆದಿಶೇಷನು ಅಲ್ಲಿಗೆ ಹೋಗ್ತಿರ್ಬೇಕು. ಇಲ್ಲ, ಹೇಗಾದ್ರೂ ಮಾಡಿ ಅವನ್ನ ತಡಿಬೇಕು. ಆದಿಶೇಷ, I'm in love with you. I love you, ಅಜಿತ್. ಈ ಮಾತು ನನ್ನ ಮನಸ್ಸಿನಿಂದ ಬಂದಿರೋದು. ಯಾಕೆ ಹೀಗೆ ಕೂತಿದ್ಯಾ ಅಜಿತ? ಏನಾಯ್ತು? ಅಪ್ಪಾಜಿ, ನಮ್ಗಳ ಜೊತೆನೆ ಸರಿಯಾಗಿ ಮಾತಾಡ್ತಾ ಇಲ್ಲ ಇವನು. ಇವನ್ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಅಂತದ್ದೇನಾಯ್ತು ಅಜಿತ? ಅಪ್ಪಾಜಿ, ಆ ಹುಡುಗಿ ನನ್ನನ್ನ ತುಂಬಾನೇ ಹಚ್ಕೊಂಡಿದ್ದಾಳೆ. ಅವಳ ಖುಷಿನ, ನೋವನ್ನ ಎಲ್ಲದನ್ನೂ ನನ್ನ ಜೊತೆ ಹಂಚ್ಕೊಳ್ತಾ ಇದ್ದಾಳೆ. ಬರ್ತಾ ಬರ್ತಾ ನನಗೆ ತುಂಬಾ ಹತ್ರ ಆಗ್ತಾ ಇದ್ದಾಳೆ. ಅದಕ್ಕೆ ನೀನು ಖುಷಿ ಪಡಬೇಕು ಅಜಿತ. ಯಾಕೆ ಅಂದ್ರೆ ನೀನು ಪಡ್ತಿರೋ ಶ್ರಮಕ್ಕೆ ಫಲ ಸಿಗ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ನಾವು ಅಂದ್ಕೊಂಡಿದ್ಕಿಂತ ತುಂಬಾ ಬೇಗನೆ ಆ ಹುಡುಗಿ ಇವ್ರ ಕಡೆ ವಾಲ್ತಾ ಇದ್ದಾಳೆ ಅಂತ ಆಯ್ತು. ಪರಿಸ್ಥಿತಿ ನೀವು ಅಂದ್ಕೊಂಡಿರೋಷ್ಟು ಸುಲಭ ಇಲ್ಲ. ಅಲ್ಲಿ ಬೇರೆನೇ ಇದೆ. ಅಂತದ್ದೇನಾಗಿದೆ ಅಣ್ಣ? ಅವಳು ನನ್ನನ್ನ ಪ್ರೀತಿಸ್ತಾ ಇದ್ದಾಳಂತೆ. ಏನು? ಅವಳು ನಿನ್ನನ್ನ ಪ್ರೀತಿಸ್ತಿದ್ದಾಳಂತ? ಹಾಗಂತ ಹೇಳಿದ್ಲ ಅವಳು? ಹೌದು, ನೇರವಾಗಿ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿದ್ಲು. ನೀವೇನಂದ್ರಿ? ನಾನೇನು ಉತ್ತರ ಕೊಟ್ಟಿಲ್ಲ. ಯಾಕಜಿತ? ನೀನ್ ಅವಳಿಗೆ ಉತ್ತರ ಕೊಡು. ನಿನ್ನನ್ ಕಂಡ್ರೆ ನನಗಿಷ್ಟ ಅಂತ ನೀನ್ ಅವಳಿಗೆ ಹೇಳ್ಬೇಕು. ಇಲ್ಲ, ನನ್ನ ಮನ್ಸು ಅದಕ್ಕೆ ಒಪ್ತಾ ಇಲ್ಲ. ಯಾಕೆ? ಅವಳು ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನಾನು ಅವಳ ಪ್ರೀತಿಗೆ ಒಪ್ಪಿಗೆ ಕೊಟ್ರೆ ಅವಳನ್ನ ಮದುವೆ ಆಗ್ಬೇಕಾಗತ್ತೆ. ನಮ್ ಗುರಿನೂ ಅದೇ ತಾನೇ ಅಣ್ಣ. ನಮ್ ಗುರಿ ಅವಳನ್ನ ಮದುವೆ ಆಗೋದಲ್ಲ, ಆದಿಶೇಷ ಶಿವಾನಿನ ಬಲಿ ಪಡೆಯೋದು. ಅದಕ್ಕೆ ಇರೋ ದಾರಿನೇ ಇದಲ್ವಾ? ಹಾಗಂತ ರೀನಾಗೆ ಮೋಸ ಮಾಡಕ್ಕಾಗತ್ತಾ? ನಾನ್ ಪ್ರೀತಿಗೆ ದ್ರೋಹ ಮಾಡ್ದಂಗ ಆಗಲ್ವಾ? ಆದಿಶೇಷ ಮತ್ತು ಶಿವಾನಿನ ಸಾಯಿಸೋಕೆ ಇರೋ ದಾರಿನೇ ಇದಲ್ವಾ ನಮ್ಗೆ? ಹುಡ್ಕೋಣ, ಬೇರೆ ದಾರಿ ಸಿಗ್ಬೋದು. ರೀನಾ ನನ್ನನ್ನ ತುಂಬಾ ನಂಬಿದಾಳೆ. ನಾನು ಪ್ರೀತಿಸೋ ನಾಟಕ ಆಡಿ ಮದ್ವೆ ಆದ್ರೆ ಅವಳು ನಂಬಿಕೆ ಮುರಿದಂಗ ಆಗುತ್ತೆ. ಅದು ನನಗಿಷ್ಟ ಇಲ್ಲ. ಇನ್ನೇನ್ ಮಾಡ್ಬೇಕು ಅಂತಿದ್ಯಾ ನೀನು? ಅವಳ ಹತ್ರ ನಿಜ ಹೇಳಿ ಪ್ರೀತಿನ ಇಲ್ಲಿಗೆ ನಿಲ್ಸೋಕೆ ಹೇಳ್ಬೇಕಂತ ಇದ್ದೀನಿ. ಅಜಿತ, ನೀನು ಗರುಡ ಲೋಕದವನು ಅನ್ನೋದನ್ನ ಮರಿತಾ ಇದೆಯಾ ಅಜಿತ? ನೀನು ಭೂಲೋಕಕ್ಕೆ ಬಂದಿರೋ ಉದ್ದೇಶನೇ ಬೇರೆ. ಮನುಷ್ಯರ ರೀತಿ ದಯಾ ದಾಕ್ಷಿಣ್ಯಗಳನ್ನು ಬೆಳೆಸಿಕೊಂಡು ಗರುಡ ಲೋಕಕ್ಕೆ ವಂಚನೆ ಕೊಡುವಂತ ಕೆಲಸ ಮಾಡಬೇಡ ಅಜಿತ. ಅಪ್ಪಾಜಿ, ಅದು ಹಾಗಲ್ಲ. ಬೇರೆ ಮಾತುಗಳ ಅವಶ್ಯಕತೆ ಇಲ್ಲ. ನಿನಗೆ ಬೇರೆ ಆಯ್ಕೆಗಳು ಇಲ್ಲ ಅಜಿತ. ನೀನು ಅವಳ ಪ್ರೀತಿಯನ್ನು ಒಪ್ಪಿಕೊಳ್ಳಲೇಬೇಕು. ನೀನು ಅವಳ ಪ್ರೀತಿನ ಒಪ್ಕೊಂಡಿರೋ ವಿಷಯ ಆದಷ್ಟು ಬೇಗ ನನ್ನ ಕಿವಿಗೆ ಬೀಳಬೇಕು. ಬೇರೆ ಮಾತುಗಳ ಅವಶ್ಯಕತೆ ಇಲ್ಲ. ಇದೇ ನನ್ನ ಕೊನೆಯ ನಿರ್ಧಾರ. ಇವನ್ ಯಾಕೆ ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ? ಆದಿಶೇಷ, ನಿಂತ್ಕೋ
ನಿಂತ್ಕೋ ಆದಿಶೇಷ. ನಾಗಿಣಿಯಾಗಿ ಬದಲಾಗಕ್ಕೂ ಆಗ್ತಿಲ್ಲ. ಆದಿಶೇಷ ಸರ್ಪಯಾಗ ನಡೀತಿರೋ ಕಡೆನೆ ಹೋಗ್ತಿರೋ ಹಾಗಿದೆ. ಆದಿಶೇಷ, ಪರಮೇಶ್ವರ, ದಯವಿಟ್ಟು ನನ್ನ ಆದಿಶೇಷನ ಉಳಿಸ್ಕೊಡು. ಅವನಿಗೆ ಏನು ಆಗ್ಬಾರ್ದು. ನಾನು ಒಂದು ಕ್ಷಣ ಸುಮ್ಮನೆ ಇದ್ರು ನನ್ನ ಆದಿಶೇಷನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನಿ. ವಾಸುಕಿ ಹತ್ರನೇ ಪರಿಹಾರ ಕೇಳಬೇಕು. ಶತ್ರುವಿನ ದರ್ಶನಕ್ಕೆ ಸನ್ನದ್ಧರಾಗಿ ಆದಿಶೇಷ ಈ ಕಡೆಯೇ ಬರುತ್ತಿದ್ದಾನೆ. ಆದಿಶೇಷ ಸರ್ಪ ಆವಾಹಯಾಮಿ. ಆದಿಶೇಷ ಆವಾಹಯಾಮಿ. ಜೈ ಮಹಾಕಾಲ. ಬಾಬಾ, ಇನ್ನು ಆದಿಶೇಷ ಬಂದೇ ಇಲ್ಲ. ಅಲ್ಲಿ ನೋಡು. ನಿನ್ನ ಶತ್ರು ಆದಿಶೇಷ. ಆದಿಶೇಷ, ಈ ದಿನಕ್ಕಾಗಿ ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಗೊತ್ತಾ? 23 ವರ್ಷದ ಹಿಂದೆ ನನ್ನ ಕೈಯಿಂದನೇ ಸತ್ತು ಪುನರ್ಜನ್ಮ ಪಡ್ಕೊಂಡು ಬಂದಿದ್ಯಾ? ನಿನ್ನ ಸಾಯಿಸಿ ಬಂದ ದಿವಸದಿಂದ ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡಕ್ಕಾಗಿಲ್ಲ. ನಾಗಮಣಿ ನನ್ನ ಕೈಲೇ ಇದ್ರು ಅದನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅಂತ ಭಯದಲ್ಲಿ ಬದುಕ್ತಾ ಇದ್ದೀನಿ. ಇವತ್ತು ಆ ಭಯನ ಕೊನೆಗಾಣಿಸ್ತೀನಿ. ನಿನ್ನ ಬದುಕಿಗೆ ಅಂತ್ಯ ಕೊಡ್ತೀನಿ. ಯಜಮಾನ್ರೆ, ಯಾರು ನಂಬೋದು ಈ ಸರ್ಪಗಳನ್ನ ನಂಬೇಡಿ. ಆದಷ್ಟು ಬೇಗ ಮುಕ್ತಿ ಕೊಟ್ಬಿಡಿ. ಅದಕ್ಕೆ ಅಲ್ವಾ ನಾನಿರೋದು. ಆದಿಶೇಷ, ದಿಗ್ವಿಜಯ, ಹುಡುಕಬೇಡ. ನಾನೆಲ್ಲಿ ದುಡುಕ್ತಾ ಇದ್ದೀನಿ? ನಾವಿಲ್ಲಿ ಸೇರಿರೋದೇ ಆದಿಶೇಷನ ಸಂಹಾರಕ್ಕೆ. ಆ ಕೆಲಸನೇ ಮಾಡ್ತಾ ಇದ್ದೀನಿ. ಅದೇ ನೀನು ಮಾಡುತ್ತಿರುವ ತಪ್ಪು. ನಿನ್ನ ಈ ಕೆಲಸದಿಂದ ಸರ್ಪ ಯಾಗ ಮಾಡಿದ್ರು ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದು ಹೇಗೆ? ಈ ಯಾಗದ ಉದ್ದೇಶನೇ ಸರ್ಪಗಳನ್ನು ಕೊಲ್ಲೋದಲ್ವಾ? ಹೌದು ಹೌದು. ಆದರೆ ಈ ಕಾರ್ಯದಿಂದ ನೀನು ಆದಿಶೇಷನನ್ನು ಸಂಪೂರ್ಣವಾಗಿ ನಾಶ ಮಾಡಲು ಆಗುವುದಿಲ್ಲ. ಅವನು ನಾಶವಾಗದೆ ನಿನ್ನ ಪಾಪವನ್ನು ಕಳೆದುಕೊಳ್ಳಲು ಸಾಧ್ಯ. ಯಾಕೆ? ಆದಿಶೇಷ ಈಗ ಸರ್ಪ ರೂಪದಲ್ಲಿದ್ದಾನೆ. ನೀನು ಅಂದು ಅವನನ್ನು ಸಂಹರಿಸಿದ್ದು ಮನುಷ್ಯ ರೂಪದಲ್ಲಿ ಅಲ್ಲವೇ? ಈ ಜನ್ಮದಲ್ಲೂ ಕೂಡ ಇವನನ್ನು ಮನುಷ್ಯ ರೂಪದಲ್ಲೇ ಸಂಹರಿಸಬೇಕು. ಹಾಗಾದರೆ ಮಾತ್ರ ನೀನು ಸರ್ಪ ದೋಷದಿಂದ ಪಾರಾಗಲು ಸಾಧ್ಯ. ಆದಿಶೇಷ ಇರೋದು ಸರ್ಪ ರೂಪದಲ್ಲಿ ಅಲ್ವಾ ಬಾಬಾ? ಅವನು ಮನುಷ್ಯ ರೂಪಕ್ಕೆ ಬದಲಾಗುವಂತೆ ನಾನು ಮಾಡುತ್ತೇನೆ. ಆನಂತರ ನೀವು ಅವನನ್ನು ಸಂಹರಿಸಿ. ನಾನು ಅವನ ಮನುಷ್ಯ ರೂಪ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಬದಲಾಯಿಸಿ ಅವನ್ನ. ಯಾರೋ ಸರ್ಪಯಾಗ ನಡೆಸ್ತಿರೋ ಸೂಚನೆಗಳು ಸಿಗ್ತಾ ಇದೆ. ಈ ಕಾಲದಲ್ಲಿ ಸರ್ಪಯಾಗ, ಅಂಥ ಯಾಗ ಯಾರು ಮಾಡ್ತಾರೆ? ಅದೇ ಅನುಮಾನ ನನಗೂ ಕಾಡ್ತಾ ಇದೆ ಚಂದ್ರಹಾಸ. ಜನಮೇಜಯನ ಸರ್ಪಯಾಗವೇ ಪ್ರಥಮ, ಹಾಗೂ ಅದೇ ಕೊನೆ ಕೂಡ ಅಂದ್ಕೊಂಡಿದ್ದೆ.
ಆದರೆ ಈಗ ಯಾರೋ ಸರ್ಪಯಾಗ ಮಾಡುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಸರ್ಪಯಾಗ ಅಂದ್ರೆ ಈ ನಾಗಲೋಕದವರೆಲ್ಲ ನಾಶವಾಗ್ತಾರಲ್ವಾ? ಖಂಡಿತ. ಸರ್ಪಯಾಗದಲ್ಲಿ ಇಡೀ ಸರ್ಪ ಸಂಕುಲವೇ ನಾಶವಾಗುತ್ತದೆ. ಅಂದ್ರೆ ನಮ್ಮ ಕೆಲಸ ಸುಲಭವಾಯ್ತಲ್ಲ. ಆ ಇಚ್ಛಾಧಾರಿ ನಾಗಗಳನ್ನ ನಾವು ಸಂಹರಿಸೋದು ತಪ್ಪು. ಹಾಗಾದ್ರೆ ನಾವು ಆ ನಾಗಮಣಿಯನ್ನು ಸುಲಭವಾಗಿ ಪಡೆಯಬಹುದು. ಇಚ್ಛಾಧಾರಿ ನಾಗಗಳು ನಾಶವಾದ ತಕ್ಷಣವೇ ನಮಗೆ ನಾಗಮಣಿ ದೊರಕುವುದಿಲ್ಲ. ನಾಗಮಣಿ ಇರೋದು ದುಷ್ಟ ಮನುಷ್ಯರ ಕೈಯಲ್ಲಿ. ಅವ್ರು ಯಾರು ಅನ್ನೋದನ್ನ ನಾವೀಗ ತಿಳ್ಕೋಬೇಕು. ಅದು ಹೇಗ್ ತಿಳ್ಕೊಳ್ಳೋದು? ಅದಕ್ಕಿನ್ನೂ ಸಮಯ ಇದೆ ಅಜಿತ. ಅದಕ್ಕಿಂತ ಮೊದಲು ಈ ಸರ್ಪಯಾಗದಲ್ಲಿ ಇಚ್ಛಾಧಾರಿ ನಾಗಗಳು ಬಲಿಯಾಗೋದನ್ನ ನಾವು ಗಮನಿಸಬೇಕು. ಯಾಕೆ? ಆದಿಶೇಷ ಬಲಿಯಾದ ನಂತರವೇ ನಾವು ನಾಗಮಣಿಯನ್ನು ಪಡೆಯುವ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಮೊದಲು ನಾವು ಆದಿಶೇಷನನ್ನು ಎದುರಿಸಬೇಕಾಗುತ್ತದೆ. ಆದಿಶೇಷ ನಮಗಿಂತ ಬಹಳ ಶಕ್ತಿವಂತ. ಅವನನ್ನ ಸೋಲಿಸುವುದು ನಮಗೆ ಕಷ್ಟ ಸಾಧ್ಯ. ಮತ್ತೇನ್ ಮಾಡೋದು ಇವಾಗ? ಸರ್ಪಯಾಗ ನಡೀತಿರುವಂತ ಜಾಗಕ್ಕೆ ಹೋಗಿ ಅಲ್ಲಿ ಆದಿಶೇಷ ನಾಶವಾಗೋದನ್ನ ನಾವು ಖಚಿತಪಡಿಸಿಕೊಳ್ಳಬೇಕು. ಚಂದ್ರಹಾಸ, ಇದು ನಿನ್ನ ಕೆಲಸ. ಸರಿ ಒಡೆಯ, ನಾನು ಈಗಲೇ ಹೊರಡುತ್ತೇನೆ. ಅಜಿತ, ನಿನ್ನ ಕೆಲಸವನ್ನ ನೀನು ಮುಂದುವರಿಸು. ನಿನ್ನ ಪ್ರೀತಿ ಎಂಬ ಮೋಸದ ಬಲೆಯಲ್ಲಿ ರೀನಾಳನ್ನ ಬಿಗಿಯಾಗಿ ಹಿಡಿದಿಟ್ಟುಕೋ. ಇಚ್ಛಾಧಾರಿ ನಾಗಗಳು ಎಲ್ಲಾ ರೀತಿಯಲ್ಲಿ ಸಂಕಷ್ಟದಲ್ಲಿ ಸಿಲುಕಬೇಕು. ಜೀವನ್ಮರಣದ ಹೋರಾಟವನ್ನ ನಡೆಸಬೇಕು. ಅದೇ ನಮ್ಮ ಗುರಿ. ಓಂ ಹ್ರೀಂ ಹ್ರೂಂ ಫಟ್ ಫಟ್ ಸ್ವಾಹ. ಸರ್ಪರಾಜಾವಾಹಯಾಮಿ. ಸರ್ಪರಾಜಾವಾಹಯಾಮಿ. ಬಾಬಾ, ಆದಿಶೇಷ ನಿಜವಾಗ್ಲೂ ಮನುಷ್ಯ ರೂಪಕ್ಕೆ ಬರ್ತಾನ? ನನ್ನ ಪೂಜೆಯ ಮೇಲೆ ಅನುಮಾನ ನಿನಗೆ? ಆಗ್ಲೇ 3-4 ಬಾರಿ ಆದಿಶೇಷನ ಮನುಷ್ಯ ರೂಪದಲ್ಲಿ ನಾನು ನೋಡೋದ್ರಲ್ಲಿ ಸೋತಿದ್ದೀನಿ. ಈಗಲೂ ಈ ಬಾರಿ ಆದಿಶೇಷ ತಪ್ಪಿಸಿಕೊಳ್ಳುವುದು ಸಾಧ್ಯ. ಪ್ರತಿ ಸಾರಿ ಇವನನ್ನು ಕಾಪಾಡಿರುವುದೇ ಇಚ್ಛಾಧಾರಿ ನಾರಿ. ಈ ಸಾರಿ ಅವಳ ಯಾವ ಶಕ್ತಿಯೂ ಕೆಲಸ ಮಾಡುವುದಿಲ್ಲ. ಬಾಬಾ, ಯಾವುದಕ್ಕೂ ತಡ ಮಾಡೋದು ಬೇಡ. ಬೇಗ ಇದಕ್ಕೊಂದು ಪರಿಹಾರ ಕಂಡುಹಿಡ್ಕೊಳ್ಳೋಣ. ಬಾಬಾ, ಆದಿಶೇಷ ಮನುಷ್ಯನಾಗೋದಕ್ಕೆ ಇನ್ನೆಷ್ಟು ಸಮಯ ಬೇಕು? ಇದು ಅತ್ಯಂತ ಯಾಗವಲ್ಲ. ಇದನ್ನು ಸತತವಾಗಿ 6 ಗಂಟೆಗಳ ಕಾಲ ಮಾಡಿದರೆ ಮಾತ್ರ ಫಲ ಸಿಗುವುದು. 6 ಗಂಟೆ? ಯೋಚಿಸಬೇಡ. ನನ್ನ ಪೂಜೆಯ ಪ್ರತಿ ಹಂತದಲ್ಲೂ ಆದಿಶೇಷನ ದೇಹ ಭಾಗ ಕಾಣಿಸುತ್ತಾ ಹೋಗುತ್ತದೆ. 6 ಗಂಟೆಗಳ ಕಾಲ ನಿನ್ನನ್ನು ಗಟ್ಟಿಯಾಗಿಸುತ್ತೆ. ಸರಿ ಬಾಬಾ. ಜೈ ಮಹಾಕಾಲ. ಯಜಮಾನ್ರೆ, ಅಲ್ಲಿ ನೋಡಿ, ಆದಿಶೇಷನ್ ಕಾಲು. ಜಯ, ಯಾಕಿಷ್ಟೊಂದು ಆತುರ? ಬಾಬಾ, ಆದಿಶೇಷ ಮನುಷ್ಯನ ರೂಪಕ್ಕೆ ಬಂದ ತಕ್ಷಣ ಅವನ್ನ ಸಾಯಿಸಬಹುದು ಅಂತ ನೀವೇ ಹೇಳಿದ್ರಿ. ಅವನ ಪಾದ ಗೋಚರವಾಗ್ತಾ ಇದೆ. ಅವನ ಪಾದ ತುಂಡರಿಸೋದಷ್ಟೇ ನಿನ್ನ ಗುರಿ. ಅವನ ಪ್ರಾಣ ಬೇಡವೇ ನಿನಗೆ? ಬೇಕು, ಪ್ರಾಣ ಕೂಡ ಬೇಕು. ಹಾಗಾದರೆ ಸ್ವಲ್ಪ ತಾಳ್ಮೆಯಿಂದ ಇರು. ಕೆಲವು ಗಳಿಗೆಗಳು ಕಳೆದರೆ ಸಾಕು, ಸಂಪೂರ್ಣವಾಗಿ ಮನುಷ್ಯ ರೂಪಕ್ಕೆ ಬರ್ತಾನೆ. ಆಗ್ತಿಲ್ಲ ಬಾಬಾ, ಒಂದೊಂದು ಕ್ಷಣನೂ ಒಂದೊಂದು ದಿನ ಅನ್ನಿಸ್ತಾ ಇದೆ. ಶತ್ರುವನ್ನ ಮೊದಲನೇ ಸಲ ನೋಡ್ತಾ ಇದೀಯ. ಕಣ್ತುಂಕೊಳ್ಳೋವರೆಗೂ ಕಾಯಿ. ನಿನ್ನ ಕೋಪದ ಜ್ವಾಲೆಯನ್ನು ಸ್ವಲ್ಪ ಹೊತ್ತು ತಡೆ ಇಡಿ. ಸರಿ ಬಾಬಾ. ಆದಿಶೇಷ, ನೀನು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ನಿನ್ನ ಮುಖ ನೋಡಿದ ತಕ್ಷಣ ಸಾಯಿಸು ಅಂತ ಆ ವಿಧಿನೇ ಬರೆದಿಟ್ಟಾಯ್ತು.
ನಾನು ಕಾಯ್ತೀನಿ